ಸ್ಟಕ್ ಆಗಿದೆ ಬ್ರೋ ಇದು ಮರಳಲ್ಲಿ ಊದ್ಕಂತು ಇಲ್ಲಿ ಹೋಗುತ್ತೆ ಅನ್ಕೊಂಡು ಬಂದೆ, ಬಟ್ ಅಲ್ಲಿ ಗಾಡಿ ಹೋಗ್ಬೇಕು. ಕಂಟಿನ್ಯೂಸ್ ಹೋಗ್ಬಿಡ್ತೀರ ನೋಡಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೋಡಿ ಆ್ಯಕ್ಚುಲಿ ನಾನು ಈ ಕಡೆ ಏನು ತೋರಿಸ್ತಾ ಇದ್ದೀನಿ, ನನ್ನಿಂದ ಕಡೆ ಸೀನ್ ಕಾಣ್ತಾ ಇರ್ಬೋದು, ಬಟ್ ನಾನು ಇದೇನು ತೋರಿಸ್ತಾ ಇದ್ದೀನಿ ಅಂದರೆ ರಾತ್ರಿ ನಾವು ಟೆಂಟ್ ಹಾಕೊಳ್ಳೋದು ಅಂದ್ಕೊಂಡ್ವಿ. ಆ್ಯಕ್ಚುಲಿ ಇವಾಗ ಮತ್ತೆ ಒಂದು ಮೀಟ್ ಮಾಡಿಸ್ತೀನಿ. ಆ್ಯಕ್ಚುಲಿ 3-4 ಫ್ಯಾಮಿಲಿ ಬಂದಿರೋ ಜೊತೆಯಲ್ಲಿ ಅವರು ಕ್ಯಾಂಪಿಂಗ್ ಮಾಡ್ತಾರೆ ಅಂತ, ಬಟ್ ಕ್ಯಾಂಪಿಂಗ್ ಮಾಡೋದು ಅಂತಲೇ ಅಂದ್ಕೊಂಡು ಬಂದಿದ್ದು. ಅವರು ಕೂಡ ಮಾಡೋಕ್ಕಾಗಿಲ್ಲ, ಯಾಕಂದರೆ ಇಲ್ಲಿ ಹೆವಿ ಗಾಳಿ, ಬಟ್ ತುಂಬ ಥಂಡಿ ಗಾಳಿ. ಅಂದ್ಕೊಂಡಿಗಿಂತ ನಾವು ಮುಂಚೆ ಇದ್ದಿದ್ದಕ್ಕಿಂತ ಎಲ್ಲ ಲೇಗಿಂತನೂ ತುಂಬ ಹೆವಿ ಥಂಡಿ ಹೊಡಿತಾ ಇತ್ತು. ಸೊ ಅದಕ್ಕೆ ನಾವು ನೋಡಿ ಈ ಕಾಟೇಜಸಲ್ಲಿ ಇದ್ವಿ. ಸೊ ಈ ಸ್ಟೇಯಲ್ಲಿ ಪ್ಯಾಂಗಾಂಗ್ ಫೋರ್ಟ್ ರೆಸ್ಟೋರೆಂಟ್, ವೆಜ್ ಆ್ಯಂಡ್ ನಾನ್ ವೆಜ್ ಎರಡು ಸಿಗುತ್ತೆ. ಬಟ್ ಇಲ್ಲಿ ಪ್ಯಾಕೇಜ್ ತುಂಬ ಚೆನ್ನಾಗಿದೆ, ರೂಮ್ಸ್ ತುಂಬ ಚೆನ್ನಾಗಿದೆ. ಈ ಥರ ಕಾಟೇಜಸಲ್ಲಿ ಡಬಲ್ ಡೋರ್ ಇರುತ್ತೆ, ಒಂದು ಸೆಂಟ್ರಲ್ ಗ್ಯಾಪ್ ಮತ್ತೆ ಕವರ್ ಮಾಡಿ, ಮತ್ತು ಇದೊಂದು ಚಳಿ ಸ್ವಲ್ಪ ಕಡಿಮೆ ಆಗುತ್ತೆ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ. ಫುಡ್ ಅಂತೂ ಟೇಸ್ಟ್ ತುಂಬ ಚೆನ್ನಾಗಿತ್ತು, ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಮತ್ತು ನೋಡಿ ಇವರೇ ಭಯ ಬರ್ತಾ ಇದ್ದಾರಲ್ಲ ಇವರೇ ಇಲ್ಲಿ ಮೇಂಟೈನ್ ಮಾಡೋವಂಥದ್ದು. ಸೊ ಇವ್ರದ್ದೇ ಇದು. ಇಲ್ಲಿ ರೆಕಮೆಂಡ್ ಮಾಡ್ತೀನಿ ಇಲ್ಲಿ ಬಂದೇ ಇರಿ ಅಂತ. ಬಟ್ ನಾನು ರೀಸನ್ ಹೇಳ್ತೀನಿ ಏನಕ್ಕೆ ಇದು ಚೂಸ್ ಮಾಡ್ತಾಯಿದ್ದೀನಿ ನೋಡಿ. ಇದು ಫುಲ್ಲು ನೋಡಿದ್ರೆ ನಿಮಗೆ ಫುಲ್ ಆ ಕಡೆ ಮತ್ತು ಈ ಗುಡ್ಡೆ ಕಾಣ್ತಿದೆಯಲ್ಲ, ಅದರಿಂದ ಹಿಂದೆಗಡೆನೂ ನಾವು ಬರುವಾಗ ಫುಲ್ಲು ಕಾಟೇಜಸ್ ಎಲ್ಲ ಇದೆ. ಬಟ್ ನಾನು ಇದೇನಕ್ಕೆ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ನೋಡಿ ಹಿಂದೆಗಡೆ ನೋಡ್ಬೋದು, ಹಿಂದೆಗಡೆನೂ ಕಾಟೇಜಸ್ ಇದೆ ಫುಲ್ ಅಲ್ಲಿ ಮೇಲೆ, ಬಟ್ ಅಲ್ಲಿಂದ ತುಂಬ ದೂರ ಆಗುತ್ತೆ. ಇಲ್ಲಿ ನೋಡಿ ಇದೊಂದು ಸ್ಟೆಪ್ ಇದೆ, ಓಕೆನಾ. ಈ ಸ್ಟೆಪ್ ಕೆಳಗಡೆನೂ ಕಾಟೇಜಸ್ ಇದೆ, ಬಟ್ ಏನಾಗುತ್ತೆ ಅಂದರೆ ಅದಾದಮೇಲೆ ಸ್ಲೋಪ್ ಹಂಗೆ ಹೋಗ್ತಾ ಹೋಗುತ್ತೆ, ನಿಮಗೆ ವ್ಯೂ ಬ್ಲಾಕ್ ಆಗುತ್ತೆ. ಬಟ್ ಇವಾಗ ನೋಡಿ ತೋರಿಸ್ತೀನಿ. ಇಲ್ಲಿಂದ ಈ ಸ್ಟೆಪ್ಪಿಂದ ನಿಮಗೆ ವ್ಯೂ ಕಂಪ್ಲೀಟ್ ಲೇಕ್ ವ್ಯೂ ಸಿಗುತ್ತೆ, ಕಂಪ್ಲೀಟ್ ವ್ಯೂ. ಸೊ ನೀವು ಬೆಳಿಗ್ಗೆ ಹೊತ್ತು ನಾವಿಲ್ಲೇ ನೋಡಿ ಇಲ್ಲಿ ಚೇರ್ ಹಾಕಿದ್ದಾರೆ 2, ಇಲ್ಲಿ ಕುತ್ಕೊಂಡು ಟೀ ಕುಡಿದ್ವಿ ಬೆಳಿಗ್ಗೆ ಬಂದ ತಕ್ಷಣ. ಅಲ್ಟಿಮೇಟ್ ಯಾವುದೂ ವ್ಯೂ ಬ್ಲಾಕ್ ಇಲ್ಲ, ಫುಲ್ಲು ವ್ಯೂ ಸಿಗುತ್ತೆ ನಿಮಗೆ. ಕಂಪ್ಲೀಟ್ ಅಂದರೆ ಪೂರ್ತಿ ಪ್ಯಾಂಗಾಂಗ್ ಲೆಕ್ಕದಲ್ಲ, ಇದನ್ನು ಇನ್ನು ಮುಂದೆ ಕಂಟಿನ್ಯೂ ಮಾಡಿದ್ರೆ ಚೈನಾ ಬಾರ್ಡ್ರಿಗೂ ಹೋಗುತ್ತೆ. ಬಟ್ ನಮಗಿಲ್ಲಿ ನೋಡೋಷ್ಟಿಗೂ ವ್ಯೂ ಸಿಗುತ್ತೆ, ಯಾವುದು ಬ್ಲಾಕ್ ಆಗೋಲ್ಲ. ಮುಂದೆ ಇರೋ ಜನಗಳಾಗಿರ್ಬೋದು, ನೋಡಿ ಅಲ್ಲಿ ಕಾಣ್ತಿದ್ದಾರೆ ಜನಗಳಾಗಿರ್ಬೋದು, ಇಲ್ಲ ಈ ಕಾಟೇಜಸ್ ಆಗಿರ್ಬೋದು, ಯಾವುದು ಬ್ಲಾಕ್ ಆಗೋಲ್ಲ. ಸೊ ಐ ಡೆಫಿನೆಟ್ಲಿ ರೆಕಮೆಂಡ್ ಈ ಸ್ಟೇಲಿ ಉಳ್ಕೊಂಡ್ರೆ ನಿಮಗೆ ಇಲ್ಲೇ ಪಕ್ಕದಲ್ಲಿ ದಾರಿಗೂ ಆಗುತ್ತೆ, ಸೊ ನಿಮ್ಗೆ ಈ ಸ್ಟೇಗೂ ಆಗುತ್ತೆ. ಸೊ ಇವ್ರನ್ನೇ ಕೇಳೋಣ. ಭಯ್ಯ आपको खुद इंट्रोड्यूस कर दीजिए. आप ही? मेरा नाम पवन ठाकुर. पवन ठाकुर. सो आप इसके मालिक हो? हाँ, हम चला रहे हैं. सो ಇವರೇ ನಡೆಸ್ತಾ ಇರೋದು. ಸೊ ओके, तो भैया तो यहाँ पे आपका पैकेज, मतलब मुझे पता है सीज़न के हिसाब से पैकेज अलग रहेगा, वो सही बात है, लेकिन ये बता दीजिए कि पैकेज में क्या क्या मिल जाएगा उनको. अगर पैकेज में हमारा बुकिंग करते हैं तो आपको डिनर और मॉर्निंग ब्रेकफास्ट, और जैसे आएंगे तो आपको स्नैक्स मिलेगा, इवनिंग टी, पकौड़ा, और साथ में फिर ब्रेकफास्ट, फिर उस टाइम तो लंच, सारा डिनर जो भी है सब मिलेगा बढ़िया रूम का. मतलब उस सीजन के रेट चेंज होते हैं, फिक्स तो नहीं रहेंगे. मतलब 3500, 4000, 3000, मतलब ये मिड रेंज आपको मिल जाएगी सीजन में इजीली मिल जाएगा. ಸೊ ಕಾಫಿ ಮೇರೆ ಹಿಸಾಬ್ ಸೆ. ಸೊ ನೋಡಿ ಸ್ನೇಹಿತರೆ, ಇವ್ರ ಪ್ಯಾಕೇಜಲ್ಲಿ ಏನು ಅಂತ ಹೇಳಿದ್ರೆ ಸೀಸನ್ ವೈಸ್ ಡಿಫ್ರೆಂಟ್ ಆಗುತ್ತೆ ಪ್ಯಾಕೇಜ್ ಏನಂತ ಹೇಳಿದ್ರು ರೇಟ್ಸು. ಬಟ್ ಇವ್ರಿಗೆ ಯಾವಾಗ ಬಂದರೂ ಇವ್ರ ಪ್ಯಾಕೇಜಲ್ಲಿ ಏನು ಇನ್ಕ್ಲೂಡ್ ಇರುತ್ತೆ ಅಂತ ಹೇಳಿದ್ರೆ ಬ್ರೇಕ್ಫಾಸ್ಟ್, ಡಿನ್ನರ್, ನೀವು ಯಾವ ಟೈಮಲ್ಲಿ ಬರ್ತೀರಾ ಆ ಟೈಮಲ್ಲಿ ಇರೋವಂಥ ಸ್ನ್ಯಾಕ್ಸು, ಟೀ ಸಿಕ್ಬಿಡುತ್ತೆ. ಸೊ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಈ ಪ್ಯಾಕೇಜಲ್ಲಿ ಬಂದರೆ. ನಿಮಗೆ ಬೇರೆ ಏನೂ ವರಿ ಮಾಡೋವಂಥದ್ದಿರಲ್ಲ, ಇನ್ಕ್ಲೂಡಿಂಗ್ ಸ್ಟೇ ಜೊತೆಗೆ ನಿಮಗೆ ಎಲ್ಲ ಊಟ ತಿಂಡಿ ಎಲ್ಲ ಸಿಕ್ಬಿಡುತ್ತೆ, ಈವನ್ ಇನ್ಕ್ಲೂಡಿಂಗ್ ಟೀ, ನೀರು ಎಲ್ಲನೂ. ಬೆಳಿಗ್ಗೆ ಹೊತ್ತು ಬಿಸಿನೀರು ಬಂತು ನಮಗೆ ಸ್ನಾನ ಮಾಡೋದಕ್ಕೆ, ತುಂಬ ಚೆನ್ನಾಗಿತ್ತು. भैया रूम तो बहुत अच्छा है, मैंने देखा, मैंने पर्सनली एक्सपीरियंस किया. 2 साल हुआ. हाँ, तो साफ़ सुथरा है, पानी ठीक है, पूरा चेंज होता है. हाँ. ಸೊ ಸೂಪರಾಗಿ ಮೇಂಟೈನ್ ಆಗಿದೆ ಸ್ನೇಹಿತರೆ. ನೋಡಿ ಇದು ಕಾಟೇಜಲ್ಲಿ ಬಂದರೆ ನಿಮ್ಗೆ ಈ ಥರ ವ್ಯೂ ಸಿಕ್ಕಿ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ಫುಲ್ ಅಂತಲೇ ಹೇಳ್ತೀನಿ. ಯಾಕಂದರೆ ಇಲ್ಲಿಂದ ಸ್ಟೆಪ್ಪಿಂದ ಡೌನ್ ಆಗ್ತಾ ಹೋಗುತ್ತೆ. ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಭಯ್ಯ, थैंक यू. हम तो बहुत एंजॉय किए, अगले बार ज़रूर मिलेंगे. इधर ही होंगे हम. आइए आप मजे कीजिए पैंगोंग के नज़ारे. ओके, और एक बता दीजिए यहाँ पे कब से बंद होता है और कब खुल जाता है? आप अप्रैल 1 अप्रैल से स्टार्ट हो जाएगा और अक्टूबर मिड में
क्लोज हो जाएगा। 15 अक्टूबर तक आप हाँ सही टाइम यहाँ आने का रहेगा आपका मई जून जुलाई, ये ओके 3 मंथ सबसे बेस्ट। बेस्ट ना ठंड ना ज्यादा गर्मी ना कुछ नहीं, एकदम सही। ಓ ಗುಡ್ ಕೌನ್ ಸಾ ಮೇ ಜೂನ್ ಜುಲೈ ಈ 3 ತಿಂಗಳಲ್ಲಿ ಬಂದ್ರೆ ಜಾಸ್ತಿ ಕೋಲ್ಡ್ ಇರಲ್ಲ, ಜಾಸ್ತಿ ಬಿಸಿಲು ಇರಲ್ಲ, ನಿಮ್ಗೆ ಆರಾಮಾಗಿರುತ್ತೆ ಇವಾಗ। सही और वेदर भी सही रहेगा हम्म। पूरा सब कुछ एक्सपोर्ट करने के लिए। अभी Nice। आएंगे एंड सीजन में ठंड है, हाँ हाँ शुरू में रहेंगे फिर ठंड है, ಟನ್ बीच में ಬೀಚ್ ಮೇ ಸಹಿ रहेगा। ಓಕೆ ನೋಡಿ ಸ್ನೇಹಿತರೆ, ಇವಾಗ ಸೀಸನ್ ವೈಸು ಸಿಕ್ತು, ನೀವು ಪ್ಲಾನ್ ಮಾಡ್ಕೊಳ್ಳಿ ಬರಬೇಕು ಅಂತ ಹೇಳಿದ್ರೆ ನಿಮಗೆ ಆಸಮ್ ಎಕ್ಸ್ಪೀರಿಯನ್ಸ್। ಅದ್ಭುತವಾದ ಲ್ಯಾಂಡ್ಸ್ಕೇಪ್ಸ್ ಮತ್ತು ಹೈ ಆಲ್ಟಿಟ್ಯೂಡ್ ಪಾಸ್ಗಳ ನಡುವೆ ಬಂದ ನಮ್ಮ ಪ್ರಯಾಣದ ನಂತರ ನಾವು ತಲುಪಿದ್ದು ಪ್ಯಾಂಗಾಂಗ್ ಲೇಕ್। ನಾನು ನೋಡಿದ ಅದ್ಭುತ ಸ್ಥಳಗಳಲ್ಲಿ ಇದು ಒಂದು। ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಲಡಾಖ್ ಸೀರೀಸ್। ಇವತ್ತು ನಾನಿದ್ದೀನಿ ಭಾರತದ ಒನ್ ಆಫ್ ದ ಮೋಸ್ಟ್ ಐಕಾನಿಕ್ ಸ್ಪಾಟ್ ಪ್ಯಾಂಗಾಂಗ್ ಲೇಕ್। ಸಮುದ್ರ ಮಟ್ಟಕ್ಕಿಂತ 4225 ಮೀಟರ್ ಎತ್ತರ, 134 ಕಿಲೋಮೀಟರ್ ಉದ್ದ, ಭಾರತ ಮತ್ತು ಚೈನಾ ಎರಡು ದೇಶಕ್ಕೂ ಸೇರಿದ್ದು ಭಾರತದಲ್ಲಿ 40%, ಚೈನಾದಲ್ಲಿ 60% ಇದ್ದು 5 ಸಬ್ ಲೇಕ್ಗಳಾಗಿ ವಿಭಾಗಗೊಂಡಿದೆ। ಅದರಲ್ಲಿ ನಾವೀಗ ನೋಡ್ತಿರುವಂತಹ ಪ್ಯಾಂಗಾಂಗ್ ಸೋ ಕೂಡ ಒಂದು। ನೋಡೋಕೆ ಎಷ್ಟು ಸುಂದರವಾಗಿದೆಯೋ, ಇಷ್ಟು ಎತ್ತರದಲ್ಲಿ ಇಂತಹ ಒಂದು ಜಾಗ ನೋಡೋದೇ ಒಂದು ಅದ್ಭುತ। ನಿಜವಾಗ್ಲೂ ಇದ್ರ ಬ್ಯೂಟಿನೇ ಬೇರೆ ರೀ, ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ನೀರು ಗೊತ್ತಾ, ಬ್ಲೂಯಿಶ್। ಹಿಂದೆಗಡೆ ಸೀನ್ ಅಂತೂ ಹೇಳಕ್ಕಾಗಲ್ಲ, ಎಲ್ಲ ಪೀಕ್ ಮೇಲೂ ನಿಮಗೆ ಸ್ನೋ ಇದೆ। ಶೂ ಈ ಕಡೆ ಎಲ್ಲ ಬಿದ್ದಿರುತ್ತೆ, ಬಟ್ ಬಿಸಿಲು ಬಿದ್ದೋಗಿ ಎಲ್ಲ ಕರ್ಗೋಗ್ಬಿಟ್ಟಿರುತ್ತೆ, ಎಲ್ಲೆಲ್ಲ ಬಿಸಿಲು ಬಿದ್ದಿಲ್ಲ ಅಲ್ಲೆಲ್ಲ ಇರುತ್ತೆ। ಬಟ್ ಸೀರಿಯಸ್ಲಿ ಆಸಮ್ ವ್ಯೂ ಮಾತ್ರ। ನೋಡಿ ಬ್ಲೂಯಿಶ್, ಎಷ್ಟು ಬ್ಲೂಯಿಶ್ ಅಂತ ಹೇಳಿದ್ರೆ ಇದು ನೀವು ನೋಡ್ತಾ ಇರೋದು ನಾನು ಹೀಗೆ ಹಾಕ್ತೀನಿ, ಇದರಲ್ಲಿ ಎಡಿಟೇ ಮಾಡಲ್ಲ, ಕಲರ್ ಗ್ರೇಡಿಂಗ್ ಇಲ್ಲ, ಇದಕ್ಕಿಂತ ನ್ಯಾಚುರಲ್ ಕಲರ್ ಗ್ರೇಡಿಂಗ್ ಬೇಕಾಗೇ ಇಲ್ಲ, ಆ ಥರ ರೇಂಜಿಗಿದೆ। ಎಷ್ಟು ಕ್ಲಿಯರ್ ವಾಟರ್, ಎಷ್ಟು ದೂರದವರೆಗೂ ನೋಡ್ತೀರಾ ಅಷ್ಟು ಕ್ಲಿಯರಾಗಿ ಕಾಣಿಸ್ತದೆ। ಆ್ಯಕ್ಚುಲಿ ಕೊರಿಯೋ ಚಳಿ ಇದೆ, ಇಲ್ಲಾಂದರೆ ಈ ಲೇಕ್ನ ಉಳಿಸ್ತಾ ಇದ್ರು ಆ ಟೂರಿಸ್ಟರ್ಗಳು ಬಂದಷ್ಟು ಎಲ್ಲ ನೀರೊಳಗಡೆ ಇರ್ತಾಯಿದ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ। ನೋಡಿ ಇವಾಗ ಜಸ್ಟ್ ಒಂದು ಡಿಸ್ಟೆನ್ಸ್ ವಾಕ್ ಮಾಡ್ಕೊಂಡು ಹೋದ್ರೂ ಕೂಡ ನಿಮ್ಗೆ ಅಷ್ಟೇ ಕ್ಲಿಯರಾಗಿ ಕಾಣಿಸುತ್ತೆ, ನೀವು ನೋಡ್ತಾ ಇರ್ಬೋದು। ಈ ಡೇಟ್ಸೇ ಅಲ್ದಿರ ಜಬ್ ತಕ್ ಹೇ ಜಾನ್ ಅನ್ನೋ ಈ ಸೀನ್ ಕೂಡ ಇಲ್ಲೇ ತೆಗೆದಿದಂತೆ, ಇಲ್ಲಿ ಫೋಟೋ ನೋಡಿದ್ಮೇಲೆ ಗೊತ್ತಾಗಿದ್ದು ನನಗೆ। ಇದು ಆ್ಯಸ್ ಯೂಶುವಲ್ ಹಾಕಿರ್ತಾರೆ ಇಲ್ಲಿ ಫೇಮಸ್ 3 Idiots ಸೀನ್। ನೋಡಿ ನೀರಲ್ಲಿ ಇಳಿಯೋಕ್ಕಾಗಲ್ಲ, ಬಾತ್ಕೋಳಿ ಒಂದು ಫುಲ್ಲು ಸುತ್ತಾಡ್ತಾ ಇದ್ದಾರೆ ನೀರಲ್ಲಿ, ಹತ್ರಕ್ಕೆ ಹೋದರೆ ಮೋಸ್ಟ್ಲಿ ಓಡೋಗ್ಬೋದು ನೋಡಿ। ಅದು ಏನು ಮಾಡುತ್ತೆ, ಮೇಲೆ ಬರುತ್ತಾ ಇಲ್ವೋ ಗೊತ್ತಿಲ್ಲ, ಹತ್ರಕ್ಕೆ ಹೋದ್ಲಿ ಮೋಸ್ಟ್ಲಿ ಹೋಗ್ಬಿಡ್ಬೋದು। ಎಷ್ಟು ಕೊರಿಯುತ್ತೆ ಗೊತ್ತಾ ನೀರು, ಅದರಲ್ಲೂ ಬಾತ್ಕೋಳಿನ ಕೊಕ್ಕರೆನ ಅದು ಆಚೆ ನೋಡಿ ಬಂದು ಬಿದ್ದಿರೋದನ್ನೆಲ್ಲ ಹಾಯ್ಕೊಂಡು ತಿಂತಾ ಇರುತ್ತೆ। ಅದು ಮತ್ತೆ ನೀರಿಗೆ ಹೋಗ್ಬಿಡ್ಬೋದೇನೋ, ಪಾಪ ಹೊರಗಡೆ ಬಂದು ತಿಂತಾ ಇದೆ, ಡಿಸ್ಟರ್ಬ್ ಮಾಡಬಾರ್ದು ಹತ್ರಕ್ಕೆ ಹೋಗಿ।
ಓ ಮತ್ತೆ ನೀರಿಗೆ ಹೋಗ್ಬಿಡ್ತದು. ಎಷ್ಟು ಚೆನ್ನಾಗಿದೆ, ಹತ್ರಕ್ಕೆ ಹೋದಷ್ಟು ಅದು ದೂರ ಓಡ್ತಾ ಇದೆ. ಆ್ಯಕ್ಚುಲಿ ಝೂಮ್ ಮಾಡ್ತಾ ಹೊಂತಾ ಇದ್ದೀನಿ. You know Kapil already. ये देखो You know Kapil. ऐसे वाली सेकंड पहली बार मिल रही है. अरे वो खा रहा है, वो खा रहा है इस वजह से. कोई ना, मजा एक इनको देते हैं अभी. ना अभी भर के खा के आया पहले. अभी एक खाते हैं. जरूर. एक रेडी करके भैया को देना है ये वाला. ना सिंगल स्लाइस दीजिए प्लीज. प्रदीप. She is my wife over here, Charlie. And she is my cute daughter. Hey, she said hi. Say hi. Say hi. Say hi. Hi Kadu. High five. High five. Please give. And this is Manisha, wife of Sudeep. And Neetu Bhabhi, दीपक जी की वाइफ हो. तो अभी चल रहा है सेटअप, खाना खा रहे हैं सारे के सारे. आज आपको सैंडविच टेस्ट कराते हैं. वो नमक प्लीज खिलाइए, टेस्ट करवाइए. इसकी स्टफिंग चेक करवाता हूँ मैं आपको. तो यहाँ पे चीज है, ಆನಿಯನ್ ಚೀಸ್. प्लीज ट्राई. ನೋಡಿ ಪರ್ಫೆಕ್ಟ್ ಒಂದು ಸ್ಯಾಂಡ್ವಿಚ್ ಮಾಡಿರೋದು. ನೋಡಿ ಟ್ರಾವೆಲಿಂಗ್ ಅಲ್ಲಿ ಇದೇ ಬೆನಿಫಿಟ್ ಸಿಗೋದು. ಹೊಸ ಜನಗಳು ಸಿಗ್ತಾರೆ, ಸ್ನೇಹಿತರು ಮಾಡ್ಕೊಬೋದು. ನೀವು ಮನೆ ಬಿಟ್ಟು ಹೊರಗಡೆ ಬನ್ರಿ, ನಾವೇನೇನು ನೋಡ್ತೀವಿ, ಏನೇನು ನ್ಯೂಸಲ್ಲೆಲ್ಲ ತೋರಿಸಲ್ಲ ಅದೆಲ್ಲ ನಿಜವಾಗ್ಲೂ ಹೇಳ್ತಾ ಇದೀನಿ. ನಾವೇನು ಅನ್ಕೊಂಡಿರ್ತೀವಿ ಎಲ್ಲ ಸುಳ್ಳು ಅಂತ ಗೊತ್ತಾಗುತ್ತೆ. ತುಂಬ ಒಳ್ಳೆ ಜನಗಳಿದ್ದಾರೆ, ಹೊರಗಡೆ ಬಂದು ನೀವು ಅವ್ರ ಜೊತೆ ಮಾತಾಡಿದ್ರೆ ಸಿಗ್ತಾರೆ. ಇದೆಲ್ಲ ಸ್ನೇಹಿತರು ಮಾಡ್ಬೋದು. ನೋಡಿ ಆ್ಯಕ್ಚುಲಿ ಅವ್ರದ್ದು ಕ್ಯಾಂಪರ್ ಒಂದು ಸೆಟಪ್ ಇದೆ. ಕಿಚನ್ನು ಓಪನ್ ಮಾಡಿ ಅದರಲ್ಲಿ ಇವಾಗ ಇಲ್ಲಿ ಮ್ಯಾಗಿ ಮಾಡ್ತಾ ಇದ್ದಾರೆ, ಮಸಾಲೆ ಮ್ಯಾಗಿ. ನೋಡಿ ಸ್ಯಾಂಡ್ವಿಚ್ ಮಾಡಿದ್ದಾರೆ, ಸ್ಯಾಂಡ್ವಿಚ್ ಮಾಡಿ ತಿನ್ನಿಸ್ತಾ ಇದ್ದಾರೆ. ನೋಡಿ ಹಿಂಗೆ ಹೊರಗಡೆ ಬಂದು ನೀವು ಜನಗಳನ್ನ ಮೀಟ್ ಮಾಡಿದಾಗ ಗೊತ್ತಾಗುತ್ತೆ ಅವ್ರು ನಿಮ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅಂತ. ನಾವು ಅಂದ್ಕೊಂಡಂಗೆ ಇರಲ್ಲ. ನಾವು खामखा बड़ा के रखते हैं, लाइक वो एक दो इंसिडेंट हुई रहती है. तो क्या बोलते हैं कि उसी के चढ़ा के ऐसे मसाला डाल के बोलते हैं सोशल मीडिया में भी और इसकी भी ब्लॉग को हाईलाइट करने के लिए हाईलाइट करने के लिए बोल देते हैं. वो दिमाग में ऐसे बचे थे कि जो लोगों के वहाँ से मिलना नहीं है, ऐसे रोड रहते हैं वैसे. मैं अभी तक मतलब सारे दिन 10 बार बोल चुका हूँ, हर दिन आप आके लोगों से मिलो, लोकल से मिलो. ऐसे मतलब रास्ते में से ऐसे पर्सनल इंटरेक्शन होना चाहिए. इंटरेक्शन होगा, आपस में जानेंगे एक दूसरे को तो मालूम बात पड़ेगा. बोलता हूँ वीडियो पे भी जैसे आपका बता रहे हैं ना वैसे ही तो ट्रीट करेंगे लोग. एग्जैक्टली. Oh, easy. कोई ना. I have a huggy, sorry, huggy. Yeah. ನೋಡಿ ಇದಿರುತ್ತೆ ರೆಸ್ಪಾನ್ಸಿಬಲ್ ಟ್ರಾವೆಲರ್ದು ಫಸ್ಟು ಪ್ರಯಾರಿಟಿ. ನಾವೇನೆಲ್ಲ ವೇಸ್ಟ್ ಮಾಡ್ತೀವಿ ನೋಡಿ, ಅವ್ರು ಡಸ್ಟ್ಬಿನ್ ಥರ ಮಾಡಿಟ್ಕೊಂಡಿದ್ದಾರೆ ಇದು ಬಿಸ್ಲರಿ ವಾಟರ್ದು. ಎಲ್ಲ ಎತ್ತಿ ಕಲೆಕ್ಟ್ ಮಾಡಿಕೊಂಡು ಹೋಗಿ ಎಲ್ಲಿ ಡಿಸ್ಪೋಸಲ್ ಇರುತ್ತೆ ಅಲ್ಲಿ ಡಿಸ್ಪೋಸ್ ಮಾಡೋದು. ಎಲ್ಲೇ ಬಂದ್ರೂ ಪ್ಲೀಸ್ ಪ್ಲೇಸು ಮತ್ತು ನೇಚರ್ನ ಹಾಳು ಮಾಡಬೇಡಿ. ಇಲ್ಲಿನ ವ್ಯೂ ಎಂಜಾಯ್ ಮಾಡ್ತಿರುವಾಗ ತಮ್ಮದೇ ಕಾರಲ್ಲಿ ಕ್ಯಾಂಪಿಂಗ್ ಸೆಟಪ್ನ ಇಟ್ಕೊಂಡು ಬಂದಿದ್ದಂತಹ ಈ ಅದ್ಭುತ ಗ್ರೂಪನ್ನು ಭೇಟಿಯಾದೆ. ಎಷ್ಟು ಜಲ್ದಿ ನಾವು ಕನೆಕ್ಟ್ ಆದ್ವಿ ಅಂದರೆ ನಾವು ನಮ್ಮ ಪ್ರಯಾಣದ ಕಥೆಗಳು, ನಗು ಮತ್ತು ಬ್ರೇಕ್ಫಾಸ್ಟನ್ನು ಹಂಚ್ಕೊಂಡ್ವಿ. और क्या है ऐसे वाले ही एक बोतल बन लीजिए हर गाड़ी में एटलीस्ट हो जाएगा. ಇಲ್ಲಿ ನೋಡಿ ಫ್ಯಾಮಿಲಿ ಮಕ್ಕಳು ಬಂದರೆ ಇದೇ ಮಜಾ. ಒಂದು ಈ ಕಡೆ ಒಂದು ಆಪೋಸಿಟ್ಗೆ ಅದು ಡ್ರೋನಿಂದ ಓಡ್ತಾ ಇದ್ದದು. मुझे iFi कौन देगा मुझे iFi? ए हाँ, ಪ್ಯಾಂಗಾಂಗ್ ಲೇಕ್ ನಿಮಗೆ ಕಾಣಿಸೋದು ಇಲ್ಲ, ನಿಮ್ಗೆ ಅಂದಾಜು ಆಗಲ್ಲ. ಆ್ಯಕ್ಚುಲಿ ನಾವು ಆ ಕಡೆ ಇದ್ದಿದ್ದು, ಅಲ್ಲಿಂದ ಫುಲ್ಲು ಸುತ್ತಾಕೊಂಬಂದಿವಿ. ನೋಡಿ ಇಲ್ಲೊಂದು ಊರು ಕಾಣ್ತಾ ಇದೆ, ಇದು ಮಾನ್ ವಿಲೇಜ್. ನಮ್ಮ ಪ್ರಯಾಣದಲ್ಲಿ ಗೊತ್ತಿಲ್ಲದ ಜಾಗದಲ್ಲಿ ಅಪರಿಚಿತರು ಸ್ನೇಹಿತರಾಗೋದು ಅಂದರೆ ಎಷ್ಟು ಕ್ರೇಜಿ ಅಲ್ಲ. ಪ್ಯಾಂಗಾಂಗ್ ಲೇಕ್ಗೆ ಮತ್ತು ಸಿಕ್ಕಂಥ ಸ್ನೇಹಿತರಿಗೆ ವಿದಾಯ ಹೇಳಿ ಹಾನ್ಲೆ ಕಡೆಗೆ ಹೊರಟ್ವಿ. How is the road till Hanle? Good. How many hours it will take? Half road, half good. How many hours it will take? How much time it may take to reach there? 4 to
5 hours, even with including off-road. Okay, thank you. ಹೋಗ್ತಾ ಇರೋ ದಾರಿಯಲ್ಲಿ ಇಂತಹ ಅದ್ಭುತ ಲ್ಯಾಂಡ್ಸ್ಕೇಪ್ಗಳನ್ನು ನೋಡಿ ತುಂಬ ಎಂಜಾಯ್ ಮಾಡಿದ್ವಿ. ಆದರೆ ನಮಗೆ ಗೊತ್ತಿರಲಿಲ್ಲ ಈ ಖುಷಿ ತುಂಬ ಕಾಲ ಉಳಿಯೋದಿಲ್ಲ, ನಮಗೆ ಒಂದು ದೊಡ್ಡ ಟ್ವಿಸ್ಟ್ ಕಾದಿದೆ ಅಂತ. ಗಾಡಿ ಸ್ಟಕ್ ಆಗಿದೆ ಬ್ರೋ, ಇದು ಮರಳಲ್ಲಿ ಊದ್ಕಂತು ನೋಡಿ. ಇಲ್ಲಿ ಫುಲ್ಲು ಈ ಥರ ಫುಲ್ಲು ಮರಳಿದೆ, ಅಲ್ಲೊಂದು ಡೈವರ್ಷನ್ ಇದೆ, ಬಟ್ ಏನು ಇಂಟಿಮೇಷನ್ ಏನೂ ಇಲ್ಲ, ಏನಿಲ್ಲ. ಇಲ್ಲಿ ಹೋಗುತ್ತೆ ಅಂದ್ಕೊಂಡು ಬಂದೆ, ಬಟ್ ಅಲ್ಲಿ ಗಾಡಿ ಸಿಗಾಕೊಂಡಿದ್ದ ಥರ ಇದೆ ಸ್ವಲ್ಪ. ನಿಖಿಲ್ ಬೈ ಎತ್ಸ್ತಾ ಇದ್ದಾರೆ. ಹೋಗ್ಬೇಕು. ಕಲ್ಬೇಕಾ? ಇಲ್ಲೊಂದಿದೆ. ಮುಂದಕ್ಕೆ ಹೋಗ್ಬೇಕಾ? ಅಲ್ಲ, ಇಲ್ಲೊಂದು ದಿಕ್ಕಿರಲ್ಲ, ಇನ್ನೊಂದು ನೋಡಿ. ಹಿಂಗಾಗಿದೆ ಪರಿಸ್ಥಿತಿ ಇವತ್ತು. ಕಂಟಿನ್ಯೂಸ್ ಹೋಗ್ಬಿಡ್ತೀರ ನೋಡಿ. ಇಳಿದು ನಮ್ಮ ಗಾಡಿ ಮರಳಲ್ಲಿ ಊದ್ಕೊಂತು. ನೆಟ್ವರ್ಕ್ ಇಲ್ಲ, ಎಲ್ಲಿದ್ದೀವಿ ಅಂತ ಗೊತ್ತಿಲ್ಲ. ಸಹಾಯ ಕೇಳೋಣ ಅಂತ ಹೇಳಿದ್ರೆ ಯಾರೂ ಓಡಾಡ್ತಾನೂ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಗಾಡಿ ತೆಗಿಯೋಕ್ಕೆ ಆಗಲಿಲ್ಲ. ಸಮಯ ಕಳೆದಂತೆಲ್ಲ ಕತ್ಲಾಗ್ತಿತ್ತು, ಕೋಲ್ಡ್ ಕೂಡ ಜಾಸ್ತಿ ಆಗ್ತಿತ್ತು. ನಮಗೆ ಗಾಬರಿಯಾಗಿ ಭಯ ಆಗೋಕ್ಕೆ ಶುರುವಾಯಿತು. ಆಗ ಎಲ್ಲಿಂದಲೋ ಒಂದು ಲಾರಿ ಬಂತು. ಅಡ್ಡ ಹಾಕಿ ಸಹಾಯ ಕೇಳಿದಾಗ ಡ್ರೈವರ್ ಗಾಡಿ ನಿಲ್ಲಿಸಿ ನಗ್ನಗ್ತಾ ತಕ್ಷಣ ಸಹಾಯ ಮಾಡೋಕೆ ಒಪ್ಕೊಂಡ್ರು. आगे छोड़िए थोड़ा. नीचे रखिए.
ಮಾಡ್ದಂಗಾಯ್ತು. ಸಿಗಾಕೊಂಡು ಕೆಲವೊಮ್ಮೆ ಕಾಲ ನಮ್ಮನ್ನು ತುಂಬ ಪರೀಕ್ಷಿಸುತ್ತೆ, ಆದರೆ ಅಪರಿಚಿತರಿಂದ ಸಿಗುವಂಥ ಸಹಾಯ ನಿಮ್ಮನ್ನು ಮುಂದೆ ಸಾಗುವಂತೆ ಹುರಿದುಂಬಿಸುತ್ತೆ. ಬ್ರೋ ಮಿಸ್ ಹಾಕಿದ್ರೆ ಸಿಕ್ಕಾಕೊಂಡಿನಿ ಬ್ರೋ. ಸಿಗಾಕೊಂಡ್ಬಿಟ್ಟಿದ್ವಿ ಈಗಲ್ಲಿ. ಯಪ್ಪ ನನ್ನ ಕೈಲಾಗಲಿಲ್ಲ, ನಿಖಿಲ್ ಅವ್ರಿಗೆ ಕೊಟ್ಟೆ. ನಿಖಿಲ್ ಅವ್ರ ಕೈಗೂ ಆಗಲಿಲ್ಲ, ಫುಲ್ ಊದ್ಕೊಂಡ್ಬಿಟ್ಟಿತ್ತು. ಸ್ವಲ್ಪ ರೈಸ್ ಮಾಡಿದ್ದಕ್ಕೆಲ್ಲ ಕಲ್ಲೆಲ್ಲ ಹಾಕಿ ಟ್ರೈ ಮಾಡಿ ನೋಡಿದ್ವಿ. ಅದೇ ಟೈಮ್ಗೆ ಅದೃಷ್ಟಕ್ಕಪ್ಪ ದೇವ್ರು ಬಂದಂಗೆ ಬಂದರು. ಅವರು ಲಾರಿ ಡ್ರೈವರು ಪಾಪ, ಅವರು ಮಣ್ಣೆಲ್ಲ ಕೆರೆದು ಕಲ್ಲೆಲ್ಲ ಹಾಕಿ ಕೊನೆಗೂ ಎತ್ಕೊಂಡ್ರು. ಇನ್ಯಾರು ಬರಲ್ಲ ಇಷ್ಟೊತ್ತಲ್ಲಿ. ಎಲ್ಲ ನೋಡಿ ಇಲ್ಲಿ ನೋಡಿ, ಎಲ್ಲ ಈ ಥರ ಶೆಡ್ಗೆ ಹಾಕ್ತಾ ಇರ್ತಾರೆ. ಇನ್ನಷ್ಟೇ ಯಾರು ಕೊಡಲ್ಲ. ಅದೃಷ್ಟಕ್ಕೆ ಅವರು ಮನೆಗೆ ಹೋಗ್ತಿದ್ರೇನೊಬ್ರು ಹೆಂಗೋ ಪಾಪ ಹೆಲ್ಪ್ ಮಾಡಿದ್ರು. ಸೊ ಕಾರ್ ಮ್ಯಾಟ್ ಎಲ್ಲ ಹಾಕೋದು ಅಂತಂದ್ರು. ನಮ್ದು ನಾರ್ಮಲ್ ಮ್ಯಾಟ್ ಇರಲಿಲ್ಲ, ನಮ್ದು ಬಕೆಟ್ ಟ್ರೇ ಮ್ಯಾಟ್ ತರ, ಅದು ಮುರಿದೋಗುತ್ತೆ ಅಂತ ಹೇಳಿದ್ರು. ಕೊನೆಗೆ ಪಾಪ ಅವರೇ ಎಲ್ಲ ಎಳೆದು ಕಲ್ಲಾಕಿ ಅಪ್ಪ ಕೊನೆಗೂ ಎತ್ಕೊಟ್ಟಂಗಾಯ್ತು. ಇವಾಗ ಆನ್ಲೈನ್ ಹೋಗೋಷ್ಟರಲ್ಲಿ ನಮಗೂ ಅಬ್ಬಾ ನಿಜವಲ್ಲ. ನೆನ್ನೆ ಅಲ್ಲ ಮೊನ್ನೆ ಬ್ರೋ ಇದಕ್ಕೆ ಹೋಗುವಾಗ ಬ್ರೋ ಮುಂದೆ ನೀರಿರಂಗಿದೆ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಇದೆಯಲ್ಲ ನೀರು, ಯಪ್ಪ ಎಲ್ಲಾ ಬಾಯಿಗೆ ಬರಂಗೆ ಆಯ್ತಪ್ಪ ಇಲ್ಲಿ. ಹೂ ಸ್ವಾಮಿ. ಅಲ್ಲ ಬ್ರೋ ಇವತ್ತು ಅಲ್ಲ, ನೆನ್ನೆ ಅಲ್ಲ ಮೊನ್ನೆ ನಾವ್ ಇದಕ್ಕೆ ಹೋದಾಗ, ಮೊನ್ನೆ ಅಲ್ಲ ಆಚೆ ಮೊನ್ನೆ, ಅಯ್ಯೋ ದಿನಗಳು ಬಾಯಿಗೆ ಬರ್ತಾಯಿದೆ. ಇದಕ್ಕೆ ಹೋದಾಗ ತುರ್ತಕ್ಕೆ ಹೋದಾಗ ಅಲ್ಲೂ ನೋಡಿ ಹೆಂಗಿತ್ತು ಬ್ರೋ ಭಯಾನಕವಾಗಿ. ಆದ್ರೆ ಭಯ ಆಗ್ಲಿಲ್ಲ. ಇಲ್ಲಿ ಸಿಗಾಕಬಿಟ್ಟು ಕಿಸ್ಕೊಂಡಾಗಿತ್ತು. ಇವಾಗ ಹಾ ಬೆಳಿಗ್ಗೆ 10 ಗಡಿ ನೋಡಿ ಬ್ರೋ ಇದೆ. ಲೆಫ್ಟ್ ತಗೊಂಡ್ರೆ ಆನ್ಲೆ 44 ಕಿಲೋಮೀಟರ್ಸ್, ರೈಟ್ ತಗೊಂಡ್ರೆ ನ್ಯೂಮಾ. ಇದು ಲೋಮಾ ಚೆಕ್ ಪೋಸ್ಟ್, ಟಿಬೆಟಿಯನ್ ಬಾರ್ಡರ್ ಪೊಲೀಸ್. ನೋಡಿ ಅಲ್ಲಿ ಇಂಡೋ ಟಿಬೆಟಿನ್ ಪೊಲೀಸ್ದು ಅಲ್ಲಿ ಅದೊಂದು ಚೆಕ್ ಪೋಸ್ಟ್ ಬರುತ್ತೆ. ಅದಾದ್ಮೇಲಿಂದ ರೋಡ್ ತುಂಬಾ ಚೆನ್ನಾಗಿದೆ, ಇಲ್ಲಿವರೆಗೂ ಬರುತ್ತೆ ಇದೇ ತರ ಇದೆ. ಬಟ್ ನಿಮ್ಗೆ ಕಾಣಿಸಲ್ಲ, ಸೂಪರ್ ಆಗಿದೆ. ಫೋಟೋಲ್ ಮಾತ್ರ ಸೂಪರ್ ಆಗಿ ಬರುತ್ತೆ. ಆನ್ಲೆ 4 ಕಿಲೋಮೀಟರ್ಸ್ ಸಾಕಾಗಿ ಕಾಣ್ತದೆ ಗ್ಲಾಸಲ್ಲಿ ಮಾತ್ರ. ಸ್ಟಾರ್ ಗೇಸಿಂಗ್ ಅದಕ್ಕೆ ಅಂತಾನೆ ಆನ್ಲೈನ್ ಬರೋದು. ಇಂತಹ ಒಂದು ಡ್ರಾಮಾ ಆದ ನಂತರ ನಾವು ಆನ್ಲೈನ್ ರೀಚ್ ಆಗುವಷ್ಟರಲ್ಲಿ ಕತ್ತಲಾಗಿತ್ತು. ಧೂಳು ಮತ್ತು ತುಂಬ ಸುಸ್ತು, ಆದರೆ ತುಂಬ ಥ್ರಿಲ್ಲಿಂಗ್ ಆಗಿತ್ತು. ಸ್ವಲ್ಪ ಹೊತ್ತು ಸ್ಟಾರ್ ಗೇಜಿಂಗ್ ಮಾಡಿ ಮಲ್ಕೊಂಡ್ವಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿ ತನಕ ಟೇಕ್ ಕೇರ್.